ನಮಸ್ಕಾರ, ಸಮತಾ ನ್ಯೂಸ್ಗೆ ಸ್ವಾಗತ. ಶಿಡ್ಲಘಟ್ಟ ತಾಲೂಕು ಕಚೇರಿ ಮುಂದೆ ರೈತರ ಬೃಹತ್ ಪ್ರತಿಭಟನೆ. ಭ್ರಷ್ಟಾಚಾರದ ವಿರುದ್ಧ ಕೆಎಸ್ ಪುಟ್ಟಣ್ಣಯ್ಯ ಬಣ ಆಕ್ರೋಶ. ಶಿಡ್ಲಘಟ್ಟ ತಾಲೂಕು ಕಚೇರಿಯಲ್ಲಿ ಮಿತಿಮೀರಿದ ಭ್ರಷ್ಟಾಚಾರ, ರೈತರ ಜ್ವಲಂತ ಸಮಸ್ಯೆಗಳು ಹಾಗೂ ಸಾರ್ವಜನಿಕರ ಅಹವಾಲುಗಳನ್ನು ನಿರ್ಲಕ್ಷಿಸುತ್ತಿರುವುದನ್ನು ಖಂಡಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಕೆಎಸ್ ಪುಟ್ಟಣ್ಣಯ್ಯ ಬಣ ವತಿಯಿಂದ ನಗರದಲ್ಲಿ ಸೋಮವಾರ ಬೃಹತ್ ಪ್ರತಿಭಟನಾ ಮೆರವಣಿಗೆ ಮತ್ತು ಧರಣಿ ಸತ್ಯಾಗ್ರಹ ನಡೆಸಲಾಯಿತು. ನಗರದ ಸರ್ಕಾರಿ ಬಸ್ ನಿಲ್ದಾಣದಿಂದ ಆರಂಭವಾದ ಪ್ರತಿಭಟನಾ ಮೆರವಣಿಗೆಯು ಪ್ರಮುಖ ರಸ್ತೆಗಳ ಮೂಲಕ ತಾಲೂಕು ಕಚೇರಿವರೆಗೂ ಸಾಗಿತು. ಮೆರವಣಿಗೆಯುದ್ದಕ್ಕೂ ರೈತರು ತಾಲೂಕು ಕಚೇರಿಯ ಅಧಿಕಾರಿಗಳ ನಡೆ ಮತ್ತು ಭ್ರಷ್ಟಾಚಾರದ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿ ಘೋಷಣೆಗಳನ್ನು ಕೂಗುತ್ತಾ ಸಾಗಿದರು. ಭ್ರಷ್ಟಾಚಾರ ಮುಕ್ತ ಆಡಳಿತಕ್ಕೆ ಆಗ್ರಹ. ತಾಲೂಕು ಕಚೇರಿ ಮುಂದೆ ಧರಣಿ ಕುಳಿತ ರೈತ ಮುಖಂಡರ ಮಾತನಾಡಿ, ಸಾಮಾನ್ಯ ಜನರಿಗೆ ಮತ್ತು ದೇಶಕ್ಕೆ ಅನ್ನ ನೀಡುವ ರೈತರಿಗೆ ತಾಲೂಕು ಕಚೇರಿಯಲ್ಲಿ ಗೌರವ ಸಿಗುತ್ತಿಲ್ಲ. ಪ್ರತಿಯೊಂದು ಕೆಲಸಕ್ಕೂ ಅಲೆದಾಡಿಸುವ ಮತ್ತು ಲಂಚಕ್ಕೆ ಬೇಡಿಕೆ ಇಡುವ ಪ್ರವೃತ್ತಿ ಹೆಚ್ಚಾಗಿದೆ. ಕಂದಾಯ ಇಲಾಖೆಯ ವಿಳಂಬ ನೀತಿಯಿಂದಾಗಿ ರೈತರು ನಿತ್ಯ ನರಕಯಾತನೆ ಅನುಭವಿಸುತ್ತಿದ್ದಾರೆ. ಸಾರ್ವಜನಿಕರ ಸಮಸ್ಯೆಗಳಿಗೆ ತಕ್ಷಣ ಸ್ಪಂದಿಸದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ರೂಪಿಸಲಾಗುವುದು ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಪುಟ್ಟಣ್ಣಯ್ಯ ಬಣದ ವಿಭಾಗೀಯ ಉಪಾಧ್ಯಕ್ಷರಾದ ಟಿ ಲಕ್ಷ್ಮಣ ರೆಡ್ಡಿ ಎಚ್ಚರಿಸಿದರು. ಪ್ರತಿಭಟನೆಯಲ್ಲಿ ಭಾಗವಹಿಸಿದ ಪ್ರಮುಖ ನಾಯಕರು ಬೃಹತ್ ಪ್ರತಿಭಟನಾ ಕಾರ್ಯಕ್ರಮದಲ್ಲಿ ರಾಜ್ಯ, ಜಿಲ್ಲೆ ಮತ್ತು ತಾಲೂಕು ಪ್ರಮುಖ ರೈತ ಮುಖಂಡರು ಭಾಗವಹಿಸಿ ಹೋರಾಟಕ್ಕೆ ಶಕ್ತಿ ತುಂಬಿದರು. ಕರ್ನಾಟಕ ರಾಜ್ಯ ರೈತ ಸಂಘದ ವಿಭಾಗೀಯ ಉಪಾಧ್ಯಕ್ಷರಾದ ಲಕ್ಷ್ಮಣ ರೆಡ್ಡಿ, ಜಿಲ್ಲಾಧ್ಯಕ್ಷರಾದ ಅರುಣ್ ಕುಮಾರ್, ಕೋಟೆ ಚೆನ್ನೇಗೌಡ, ರಾಮಾಜಿ ಪ್ರಧಾನ ಕಾರ್ಯದರ್ಶಿ ಮತ್ತು ಈಶ್ವರಪ್ಪ, ತಾಲೂಕು ಅಧ್ಯಕ್ಷರಾದ ಎಸ್.ಎಂ. ರವಿಪ್ರಕಾಶ್, ಶಂಕರನಾರಾಯಣ ಪ್ರಧಾನ ಕಾರ್ಯದರ್ಶಿ, ದ್ಯಾವಪ್ಪ ಮತ್ತು ನಾರಾಯಣಸ್ವಾಮಿ ಉಪಾಧ್ಯಕ್ಷರು, ನಾಗರಾಜ್, ವೆಂಕಟೇಶಪ್ಪ, ನರಸಿಂಹರೆಡ್ಡಿ, ಲಘುಮಪ್ಪ, ಎಸ್.ಆರ್. ಮಂಜುನಾಥ್, ಮನೋಜ್ ಕುಮಾರ್, ಈಶ್ವರ್ ರೆಡ್ಡಿ, ಯರ್ರಪ್ಪ, ಜಗಂಕೋಟೆ ಹೋಬಳಿಯ ಪದಾಧಿಕಾರಿಗಳು ಸೋಮಶೇಖರ್, ಆನಂದಪ್ಪ, ಗೋಪಾಲ್, ಅಶೋಕ್, ರೈತ ನಾಗರಾಜ್, ಮಧುಲತಾ, ನಾಗೇಶ್ ಹಾಗೂ ರೈತರು, ನೂರಾರು ಸಾರ್ವಜನಿಕರು ಹಾಜರಿದ್ದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ವರದಿ ಅರಕೆರೆ ಮುನ್ರಾಜ್, ಪ್ರಧಾನ ಸಂಪಾದಕರು, ಸಮತಾ ನ್ಯೂಸ್, ಶಿಡ್ಲಘಟ್ಟ. 6 ತಿಂಗಳಾಗಿದೆ. ಇದ್ರ ಬಗ್ಗೆ ಚಕಾರ ಆಗ್ತಿಲ್ಲ ಅಂದ್ರೆ ಇವರ ಆಡಳಿತ ವೈಖರಿ ಎಷ್ಟು ಮಾತ್ರ ಇದೆ, ಇವರ ಆಡಳಿತ ಮಾಡ್ತಕ್ಕಂಥ ಕೆಲಸಗಳು ಯಾವ ರೀತಿ ಇದೆ. ಒಬ್ಬ ಜಿಲ್ಲಾಧ್ಯಕ್ಷನು ಬಂದಿದ್ದಾನೆ ಅಂದ್ರೆ 5 ತಾಲೂಕಿಗೆ ಅಥವಾ ಒಬ್ಬ ಜಿಲ್ಲಾಧ್ಯಕ್ಷ, 5 ತಾಲೂಕು ಅಧ್ಯಕ್ಷರು, ಜಿಲ್ಲಾಧ್ಯಕ್ಷ ಯಾವ ರೀತಿ ನಿಮ್ಗೆ ಉಸ್ತುವಾರಿ ಮಂತ್ರಿ ಇರ್ತಾರೋ, 5 ತಾಲೂಕು MLAಗಳು ಒಬ್ಬ ಉಸ್ತುವಾರಿ ಮಂತ್ರಿ ಯಾವ ರೀತಿ ಇರ್ತಾರೋ, ನಮ್ಮ ಸಂಘಟನೆಗೂ 5 ತಾಲೂಕಿನ ಅಧ್ಯಕ್ಷರುಗಳು 5 MLAಗಳಿದ್ದಂಗೆ ಒಬ್ಬ ಜಿಲ್ಲಾಧ್ಯಕ್ಷನ ಉಸ್ತುವಾರಿ ಮಿನಿಸ್ಟರ್ ಇದ್ದಂಗೆ ಆ ತಾಕತ್ತು ಸಂಘಟನೆಗಿದೆ. ಯಾಕೆ ನೋಡಿಲ್ವ ನೀವು? ಎಲ್ಲಿ ಪಂಜಾಬ್ ಅಲ್ಲಿ 1 ವರ್ಷ 3 ತಿಂಗಳು ಹೋರಾಟ ಮಾಡಿದ್ದಾರೆ ನಮ್ಮ ರೈತ ಸಂಘಟನೆಗಳು. ನರೇಂದ್ರ ಮೋದಿ ಬಂದು ಸಾರಿ ಕೇಳಿದ್ದಾರೆ, ಕ್ಷಮಾಪಣೆ ಕೇಳಿದ್ದಾರೆ, ವಾಪಸ್ ತಗೊಳ್ತೀವಿ ಅಂತ. ಡೆಲ್ಲಿಯಲ್ಲಿ ತಗೊಂಡ್ರು, ರಾಜ್ಯದಲ್ಲಿ ಇನ್ನ 3 ಅಂಕಿಗಳಿನ್ನ ತಗೊಂಡಿಲ್ಲ. ಭೂಮಿ ಇರ್ಬೋದು, ವಿದ್ಯುತ್ ಇರ್ಬೋದು, ಕೃಷಿ ಮಾರ್ಕೆಟ್ ಇರ್ಬೋದು, ಇನ್ನ ವಾಪಸ್ಸು ತಗೊಂಡಿಲ್ಲ ಈ ಕಳ್ಳು ಮುಂಡೆ ಕಾಂಗ್ರೆಸ್ ಅವರು. ಅವತ್ತು DK ಶಿವಕುಮಾರ್ ಅವರು ಗಾಂಧಿ ಭವನಕ್ಕೆ ಬಂದು ಸಂಘಟನೆಗಳನ್ನ ಒಗ್ಗೂಡಿಸಿ ಈ 3 ಬೇಡಿಕೆಗಳನ್ನ ವಾಪಸ್ ತಗೊಳ್ತೀವಿ ಅಂತಕ್ಕಂಥ ಮಾತನ್ನ ಕೊಟ್ಟು ನಮ್ ಸಪೋರ್ಟ್ ಮಾಡಿ ಅಂತ ಕೇಳ್ಬಿಟ್ಟು ಹೋದ್ರು. ರಾಜ್ಯ ಸಂಸ್ಥೆ ಎಲ್ಲ ಸೇರಿದಾಗ ಗಾಂಧಿ ಭವನದಲ್ಲಿ 3 ವರ್ಷ ಆಯ್ತಾ ಬಂತು. ಈ 3 ಕಾಯ್ದೆಗಳು ಇದುವರೆಗೂ ಕಾಂಗ್ರೆಸ್ ಪಕ್ಷ ಕೊಟ್ಟ ಮಾತನ್ನು ತಪ್ಪಿದೆ. ಈ ಕಾಂಗ್ರೆಸ್ ಪಕ್ಷಕ್ಕೆ ಮುಂದಿನ ದಿನಗಳಲ್ಲಿ ಕಾದಿದೆ ಗಂಡಾಂತರ. ರೈತರು ಎಚ್ಚೆತ್ತಿದೀವಿ ಅಂದ್ರೆ ಗುಂಡೂರಾಜ್ ಸರ್ಕಾರ ಯಾವ ರೀತಿ ಮಾಡ್ತೋ ಆ ರೀತಿ ಮತ್ತೆ ದಂಗೆ ಹೇಳ್ಬೇಕಾಗುತ್ತೆ. ಇಡೀ ತಾಲೂಕಲ್ಲಿ ಇವತ್ತು ರೈತ ಸಂಘಟನೆ ಮಾಡ್ತೀವಿ. ರೈತರು ಬೀದಿಗೆ ನಿಂತಿದ್ದಾರೆ. ಬಲಾಢ್ಯ ರೈತರಿಗೆ ಮಾತ್ರ ಸಪೋರ್ಟ್ ಮಾಡ್ತೀರಾ, ಸಾಮಾನ್ಯ ರೈತರಿಗೆ ಇವತ್ತು ಯಾವುದೂ ಇಲ್ಲ. ಹೇಳ್ತಾ ಇದ್ರು ಲಂಚ ಕೊಟ್ರೆ ಮಾತ್ರ ಕೆಲಸ, ಲಂಚ ಕೊಟ್ಟವ್ರು ಮಾತ್ರ ಕೆಲಸ ಇದೆ ಅಂತ ಬೋರ್ಡ್ ಹಾಕ್ಬಿಡಿ. ಹೋಗ್ಲಿ, ನೀವು ಎಷ್ಟು ಲಂಚ ತಗೊಳ್ಳಿ ಬೋರ್ಡ್ ಹಾಕ್ಬಿಟ್ಟು ಒಂದೊಂದು ಪಾಣಿಗೆ ಇಷ್ಟು, ಒಂದೊಂದು ರೇಟ್ ಇಷ್ಟು ಅಂತ ಬರ್ದ್ಬಿಡಿ. ಮೇಡಮ್ ಅವರೇ, ಇವತ್ತು ನೀವಿಲ್ಲ, ಯಾಕಿಲ್ಲ ಅಂತ ಗೊತ್ತಾಗ್ತಾ ಇಲ್ಲ. ಬರ್ಲಿ, ನೀವು ಬರೋವರೆಗೂ ಕಾಯ್ತೀವಿ, ಉತ್ತರ ಕೊಡ್ಬೇಕಾಗುತ್ತೆ. ನೀವು ಪ್ರತಿ 6 ತಿಂಗಳಿಂದ ಇವತ್ತು ಏನು ಈ ಲೆಟರ್ ಅಲ್ಲಿ ನಮ್ಮ ರೈತರು ಹೇಳಿದ್ದಾರೆ, ಇದ್ರ ಪ್ರಕಾರವಾಗಿ ನೀವು ಯಾಕೆ ಕೆಲಸ ಮಾಡ್ತಾ ಇಲ್ಲ, ಯಾರು ನಿಮ್ಗೆ ಅಡ್ಡಿಪಡಿಸಿದ್ದಾರೆ, ಉತ್ತರ ಕೊಡ್ಬೇಕು. ಇಲ್ಲ ಶಾಸಕರು ಕೆಲಸ ಮಾಡ್ಬೇಕು ಅಂತ ಹೇಳಿದಾರೆ, ನಿಮ್ಗೆ ಹೇಳ್ಬೇಕು. ಇಲ್ಲ ಮಂತ್ರಿಗಳೇನಾದ್ರು ಈ ಕೆಲಸ ಮಾಡಬೇಡಿ ಅಂತ ಹೇಳಿದಾರ? ಯಾಕೆ ನೀವು ಈ ಧೋರಣೆಯಿಂದ ಮಲತಾಯಿ ಧೋರಣೆಯನ್ನು ಅನುಸರಿಸ್ತಾ ಇದ್ದೀರಾ?
ಮೊದಲು ನಮ್ಮ ರೈತರು ಬೀಗ ಹಾಕ್ಬೇಕಿತ್ತು. 6 ತಿಂಗಳು ಕಾದಿರೋದೇ ತಪ್ಪು. ನಮ್ಮ ಸಂಘಟನೆಯವರು ಹೇಳ್ತಾ ಇದ್ದಾರೆ ಕಿವಿ ಮಾತು, ನಿಮ್ ಕೆಲಸ ಏನಾದ್ರು ಆಗಿಲ್ಲ ಅಂದ್ರೆ 10 ಜನ ಸಾಕು, ಇಲ್ಲಿ ಬಂದು ಬಾಗ್ಲಾಕಿ, ಇಲ್ಲಿ ಬಂದು ಬಾಗ್ಲು ಹಾಕಿದ್ರೆ ಮಾರನೇ ದಿವಸ ನಿಮ್ ಕೆಲಸ ಆಗುತ್ತೆ. ಇಲ್ಲ ನಮ್ಮನ್ನು ಕರೀರಿ, ಎಲ್ಲಾ ತಾಲೂಕಿಂದ ದಂಗೆ ಎದ್ದು ಬರ್ತೀವಿ ರೈತರು, ಅದ್ಯಾರೇ ಇರ್ಬೋದು, ನೀವು ಆ ಕೆಲಸ ಫಸ್ಟ್ ಮಾಡಿ. ಯಾವುದೇ ತಾಲೂಕು ಅಧ್ಯಕ್ಷರು ಹೇಳ್ತಾ ಇದೀವಿ, ನಿಮ್ ಕೆಲಸಗಳಾಗಿಲ್ಲ ಅಂದ್ರೆ ಅದ್ ಕೆಲಸ ನಮ್ಮ ಬಾಗಿಲು ಮುಂದೆ ಕೂತ್ಕೊಳ್ಳಿ. 10 ಜನ ಸಾಕು. 10 ಜನರಿದ್ರೆ ನಾವೇನು ಸಾಮಾನ್ಯರಲ್ಲ. ಆ ಸಂಘಟನೆ ಮಾಡಿರ್ತಕ್ಕಂಥವ್ರು ಗೊತ್ತಾಗುತ್ತೆ ಆ ಸಂಘಟನೆ ಹೆಂಗಿದೆ ಅಂತ. 1,000 ಜನ ಇದ್ದಂಗೆ 10 ಜನ ಇದೀವಿ ಅಂದ್ರೆ ರೈತ ಸಂಘಟನೆ. ನಮ್ಮ ಮೀಡಿಯಾ ಮಿತ್ರ ಇದ್ರೆ ಸಾಕು ನಮ್ಮ ಜೊತೆಗೆ. ನಮ್ಮ ಮೀಡಿಯಾ ಮಿತ್ರರು ಒಂದು ವಿಡಿಯೋ ಹೊಡೆದಿದ್ದಾರೆ, ನಿಮ್ DC, AC, ತಹಸೀಲ್ದಾರ್ ಎಲ್ಲ ಓಡಿ ಬರ್ತಾರೆ. ಅದನ್ನು ನಾವು ಫಸ್ಟ್ ಕಳಿಬೇಕು. 6 ತಿಂಗಳಿಂದ ಮಾಡಲಿಲ್ಲ ಅನ್ನೋ ಬದಲು ನಾವು ಮಾಡಲಿಲ್ಲ, ಈ ಅರ್ಜಿ ಕೊಟ್ಟ ತಕ್ಷಣ 1 ವಾರದಲ್ಲಿ ಕಾಲಾವಕಾಶ ಕೊಟ್ಟು ಮಾಡಲಿಲ್ಲ ಅಂದ್ರೆ ಬೀಗ ಹಾಕಿನಿ. ಫಸ್ಟ್ ಬೀಗ ಹಾಕೋ ಅಧಿಕಾರ ನಮ್ಗಿದೆ, ಹೊಡೆಯೋ ಅಧಿಕಾರ ಇಲ್ಲ. ಬೇಕಾದ್ರೆ ಕಂಬಕ್ಕೆ ಕಟ್ಟಕ್ಕೆ ತಹಸೀಲ್ದಾರ್ನ ಕಂಬಕ್ಕೆ ಕಟ್ಟಾಕಿ ಬೇಕಾದ್ರೆ ನಾವು ಕೆಲಸ ಮಾಡ್ಸೋಣ. ಯಾರು ಅವ್ರ ಅಪ್ಪನ ಕೊಡ್ತಾ ಇಲ್ಲ ಸಂಬಳ, ನಮ್ಮ ತೆರಿಗೆಯಿಂದ ಕೊಡ್ತಕ್ಕಂಥ ಸಂಬಳಗಳು. ಪ್ರತಿ ಅಧಿಕಾರಿಗೂ ಇವತ್ತು ನಮ್ಮ ತೆರಿಗೆಯಿಂದ, ಜನಸಾಮಾನ್ಯರ ತೆರಿಗೆಯಿಂದ ಇವತ್ತು ಸಂಬಳಗಳು ಕೊಡ್ತಾ ಇದ್ದೀವಿ. ಆ ಸಂಬಳ ತಿಂದು ಅವರು ಜನರು ಕೆಲಸ ಮಾಡ್ಬೇಕು ಹೊರತು ಕಿಂಬಳ ತಿಂದ್ರೆ ರೋಗ ಬರ್ತೈತೆ. ಅವ್ರ ಮಕ್ಕಳು ಇವತ್ತು ಉದ್ಧಾರ ಆಗಲ್ಲ. ಯಾವುದೇ ಡಿಪಾರ್ಟ್ಮೆಂಟ್ ಅಲ್ಲಿ ತಗೊಳ್ಳಿ, ಬೇಕಾದ್ರೆ ಸಂಬಳಗಳು ತಿಂದಿರೋರೆಲ್ಲ ಏನಾಗಿದ್ದಾರೆ ಇವತ್ತು, ಎಲ್ಲ ನಾಶವಾಗಿ ಹೋಗಿದ್ದಾರೆ ಶಾಪ ಕಟ್ಕೊಂಡು. ಅದರಿಂದ ದಯವಿಟ್ಟು ನಾವು ಇಷ್ಟೇ ಹೇಳೋದು, ಅಧಿಕಾರಿಗಳಿಗೆ ಕಿವಿ ಮಾತಾಡ್ತಾ ಇದ್ದೀವಿ, ಇನ್ನು ಮುಂದಾದ್ರೂ ತಾವುಗಳು ಬದಲಾಗಬೇಕು. ಜನಸಾಮಾನ್ಯರು ಬಂದಾಗ, ರೈತರು ಬಂದಾಗ ಅವ್ರ ಕೆಲಸಗಳೇನಿದೆಯೋ ಕೂರಿಸಿ ಅವ್ರ ಹಿರಿಯರ ಗೌರವ ಕೊಟ್ಟು ತಾವುಗಳು ಮಾತಾಡಿ ಅವ್ರ ಕೆಲಸ ಮಾಡಬೇಕು. ಕೆಲಸ ಮಾಡಲಿಲ್ಲ ಅಂದ್ರೆ ನೀವು ತಕ್ಷಣ ಹೊರಡ್ಬೋದು ಬೇರೆ ತಾಲೂಕೆ. ಈ ತಾಲೂಕಲ್ಲಿ ಮುಂದೆ ಬಿಡಲ್ಲ. ಇವತ್ತು ನಾವೆಲ್ಲ ತಾಲೂಕಿನ ಅಧ್ಯಕ್ಷರು ಹೇಳ್ತಾ ಇದೀವಿ, ಈ ತಾಲೂಕಿನಲ್ಲಿ ಜಿಲ್ಲಾಧ್ಯಕ್ಷರಿದ್ದಾರೆ, ಮತ್ತೆ ಎಲ್ಲ ಪ್ರಧಾನ ಕಾರ್ಯದರ್ಶಿ ಗೌರವಾಧ್ಯಕ್ಷರಿದ್ದಾರೆ. ಇವಾಗ ಹೇಳ್ತಾ ಇದ್ದೀವಿ, ಈ ತಾಲೂಕಲ್ಲೇ ಕೆಲಸ ಮಾಡಕ್ಕಾಗಿಲ್ಲ ಅಂದ್ರೆ ಬೇರೆ ತಾಲೂಕಲ್ಲಿ ಕೆಲಸ ಮಾಡಕ್ಕಾಗಲ್ಲ. ದಯವಿಟ್ಟು ಜಿಲ್ಲಾ ಪದಾಧಿಕಾರಿಗಳು ಹೆಚ್ಚಿಗಿರೋದಿಲ್ಲ, ಇಲ್ಲಿ ನೀವು ಕೆಲಸ ಮಾಡಲೇಬೇಕು. ಇಲ್ಲ ಅನಿರ್ದಿಷ್ಟಾವಧಿ ಧರಣಿ ಯಾಕೆ, ಅನಿರ್ದಿಷ್ಟಾವಧಿ ಧರಣಿಯಲ್ಲಿ ಯಾಕೆ ಕೆಲಸ ಮಾಡಲ್ಲ ನೋಡ್ತೀವಿ. ಇದು 1 ವಾರ ಟೈಮ್ ಕಾಲಾವಕಾಶ ಕೊಡಿ. ಇವತ್ತು ಆ ವಾರದಲ್ಲಿ ನಿಮ್ ಕೆಲಸಗಳು ಮುಗಿದಿಲ್ಲ ಅಂದ್ರೆ ಅನಿರ್ದಿಷ್ಟಾವಧಿ ಕಾಲ ನಿರ್ಧಾರ ಮಾಡಿಕೊಂಡು ಎಲ್ಲ ರೈತರು ಇಲ್ಲೇ ಕೂತ್ಕೊಂಡು ಇಲ್ಲೇ ಅಡಿಗೆ ಮಾಡಿ ಊಟ ಮಾಡಿ ನಮ್ಮ ತಹಸೀಲ್ದಾರರು ಇಲ್ಲಿಂದ ಓಡಿಸೋವರೆಗೂ ರೈತ ಸಂಘಟನೆ ಬಿಡಲ್ಲ ಅಂತಕ್ಕಂಥ ಎಚ್ಚರಿಕೆ ಮಾತನ್ನು ಕೊಡ್ತಾ ನನ್ನ ಮಾತನ್ನ ಮುಕ್ತಾಯ ಮಾಡ್ತಾ ಇದ್ದೀನಿ ಬಂಧುಗಳೇ. ಇವತ್ತು ತಾಲೂಕು ಆಫೀಸ್ ಮುಂದೆ ಪ್ರತಿಭಟನೆ ಮಾಡಿದ್ದೀರಾ. ಬೆಲೆ ಏರಿಕೆ ಮತ್ತು ಏನು ರೈತರಿಗೆ ಸಂಬಂಧಪಟ್ಟಂಗೆ ಹಲವಾರು ಬೇಡಿಕೆಗಳನ್ನು ಇಟ್ಟು ತಾಲೂಕು ಆಫೀಸ್ನ ಪ್ರತಿಭಟನೆ ಮಾಡಿದ್ದೀರಾ. ಏನು ನಿಮ್ಮ ಮತ್ತಷ್ಟು ನಿಮ್ಮ ಬೇಡಿಕೆಗಳು ಏನೇನು ಇಟ್ರಿ ತಹಸೀಲ್ದಾರ್ಗೆ? ಏನಿವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕು ಕಚೇರಿಯಲ್ಲಿ ಸಂಪೂರ್ಣವಾಗಿ ಸಾರ್ವಜನಿಕರ ಸಾಮಾನ್ಯ ಜನ ಕಟ್ಟ ಕಡೆಯವರಿಗೆ ಕೆಲಸ ಆಗ್ತಾಯಿಲ್ಲ. ಇದರ ಉದ್ದೇಶ ಏನು ಅಂತ ಗೊತ್ತಿಲ್ಲ. ಅಧಿಕಾರಿಗಳು ಬರೀ ಹಣ ಕೊಟ್ಟರೆ ಕೆಲಸ ಆಗ್ತದೆ, ಇಲ್ಲ ಅಂದರೆ ಅವರು ಬರ್ಬೋದು, ವಾಪಸ್ ಹೋಗ್ತಾ ಇರ್ಬೋದು, ಬರ್ಬೋದು ಹೋಗ್ತಾ ಇರ್ಬೋದು, ಪ್ರಯೋಜನ ಇಲ್ಲ. 6 ತಿಂಗಳಾದರೂ ಚಪ್ಪಲಿ ಸವಿತದ್ದು ಬಿಟ್ಟರೆ ಅವ್ರ ಕೆಲಸ ಆಗ್ತಾಯಿಲ್ಲ. ಹಾಗಾಗಿ ಇವೆಲ್ಲ ನಮಗೆ ಒಂದು 2 ವರ್ಷದಿಂದ ಗಮನಕ್ಕೆ ಬಂತು. ಈ ತಾಲೂಕು ಕಚೇರಿಯಲ್ಲಿ ಸಂಪೂರ್ಣವಾಗಿ ಭ್ರಷ್ಟಾಚಾರ ನಡೀತಾ ಇದೆ ಅಂತ ಆ ಒಂದು ಉದ್ದೇಶ ಇಟ್ಕೊಂಡು ಕರ್ನಾಟಕ ರಾಜ್ಯ ರೈತ ಸಂಘ ಪುಟ್ಟಣಿ ಹೆಬ್ಬಾಳ ರೈತ ಸಂಘ ತಾಲೂಕು ಅಧ್ಯಕ್ಷ ರವಿಪ್ರಕಾಶ್ ಅಂತ ನಾನು ಇವತ್ತು ಇಡೀ ನಮ್ಮ ಜಿಲ್ಲೆಯ ಎಲ್ಲ ತಾಲೂಕು ಪದಾಧಿಕಾರಿಗಳು ಹಾಗೂ ನಮ್ಮ ತಾಲೂಕಿನ ಪದಾಧಿಕಾರಿಗಳು ಜೊತೆಗೆ ಎಲ್ಲ ರೈತರು ಪ್ರಗತಿಪರ ಹೋರಾಟಗಾರರ ಜೊತೆಯಲ್ಲಿ ಒಟ್ಟಾಗಿ ಇವತ್ತು ದಂಡಾಧಿಕಾರಿಗಳಿಗೆ ಇವತ್ತು ಇಲ್ಲಿ ಭ್ರಷ್ಟಾಚಾರವನ್ನು ಕಡಿವಾಣ ಹಾಕೋ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ವಿ. ಆ ದಂಡಾಧಿಕಾರಿಗಳಿಗೆ ಬಂದಾಗ ಈ ಸಮಸ್ಯೆಗಳೆಲ್ಲ ನಾವು ಒಂದು 3 ತಾಸು ಕೂತು ಹೋರಾಟ ಮಾಡಿ ಆಮೇಲೆ ದಂಡಾಧಿಕಾರಿಗಳು ಬಂದ ಮೇಲೆ ದಂಡಾಧಿಕಾರಿಗಳಿಗೆ ಮನವಿಯನ್ನು ಕೊಟ್ಟಿದ್ದೀವಿ. ಏನು 14 ಪಾಯಿಂಟ್ಸು ರೈತರ ಸಮಸ್ಯೆಗಳಿದ್ದವು. ಇವತ್ತು ಕೆರೆ ಕುಂಟೆಗಳನ್ನು ಒತ್ತುವರಿ ಇರ್ಬೋದು, ರಾಜಕಾಲುವೆಗಳೆಲ್ಲ ತೆರವು ಮಾಡೋದು ವಿಚಾರ ಇರ್ಬೋದು, ಹೆಚ್ಚಿನ ವ್ಯಾಲ್ಯೂ ನೀರು ಬರ್ತಾ ಇದ್ದರೆ ಎಲ್ಲ ಗಿಡ ಗಂಟೆಗಳು ಬಂದು ನೀರು ಸರಿಯಾಗಿ ಹರಿತಾ ಇಲ್ಲ, ಆ ವಿಚಾರ ಇರ್ಬೋದು. ಇವತ್ತು ದಿನೇ ರಸಗೊಬ್ಬರ ಬೆಲೆ ಹೆಚ್ಚಾಗ್ತಾ ಇದೆ, ಪೆಟ್ರೋಲ್ ಡೀಸೆಲ್ ಹೆಚ್ಚಾಗಿದೆ. ಆ ಒಂದು ಕಷ್ಟದಲ್ಲೂ ಕೂಡ ರೈತರು ಬೆಳೀತಾವ್ರೆ ಅಂದರೆ ಇವತ್ತು ಅವರ ತಂದೆ ಅವರ ತಾತ ಹೆಸರಲ್ಲಿರೋ ಪಾವತಿ ಖಾತೆ ಮಾಡ್ಕೊಳ್ಬೇಕಾದ್ರೂ ಇವರು 50,000 ಲಕ್ಷ ಬೇಡಿಕೆ ಇಡ್ತಾರೆ ಅಧಿಕಾರಿಗಳು. ಇದನ್ನೆಲ್ಲ ಕಡಿವಾಣ ಆಗಬೇಕು ಅಂತೇಳಿ ದಂಡಾಧಿಕಾರಿಗಳಿಗೆ ಹೇಳಿದ್ದೀರಿ. ಇದನ್ನೆಲ್ಲ ಗಮನ ತಗೊಂಡು ಕನಿಷ್ಠ 1 ತಿಂಗಳಲ್ಲಿ ನಾನು ಇದನ್ನೆಲ್ಲ ಪರಿಹಾರ ಮಾಡುವಂಥ ಕೆಲಸ ಕೈ ಹಾಕ್ತೀನಿ. ಆಮೇಲೆ ಏನು ನಮ್ಮ ಕೃಷಿ ಸಂಬಂಧಪಟ್ಟಂಥ ಎಲ್ಲ ಅಧಿಕಾರಿಗಳನ್ನು
ಒಂದು ಸಭೆ ಮಾಡಿ ರೈತರ ಸಮಸ್ಯೆಗಳನ್ನು ಆಲಿಸಬೇಕು, ರೈತರ ಸಮಸ್ಯೆಗಳನ್ನು ಪರಿಹಾರ ಮಾಡಬೇಕು ಅಂತ ಹೇಳಿದ್ದೀವಿ. ಅದಕ್ಕೂ ಒಪ್ಕೊಂಡಿದ್ದಾರೆ. ಈ ಹೋರಾಟವನ್ನು ಏನಾದರೂ ಇವೆಲ್ಲ ಮಾಡಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಇನ್ನೂ ಉಗ್ರವಾದ ಕರ್ನಾಟಕ ರಾಜ್ಯ ರೈತ ಸಂಘ ಪುಟಾಣಿ ಬಣ ಹೋರಾಟ ಮಾಡ್ತೀವಿ ಅಂತ ಎಚ್ಚರಿಕೆ ಕೊಟ್ಟಿದ್ದೀವಿ ದಂಡಾಧಿಕಾರಿಗಳಿಗೆ. ಸೊ ಈಗೇನು ಪ್ರತಿಭಟನೆ ಮಾಡಬೇಕಾದ್ರೆ ತಿಮ್ಮನಾಗನಹಳ್ಳಿ ಪಂಚಾಯತಿ ಧರ್ಮಘಟ್ಟದವ್ರು ಯಾರೋ ಒಬ್ಬ ರೈತರು ಏನೋ ಖಾತೆ ಮಾಡಲಿಕ್ಕೆ ಏನಾದರೂ ಹಣ ಕೇಳಿದ್ರು ಆರೈನವರು ಅಂತ ಮತ್ತೆ ಪ್ರಸ್ತಾಪ ಆಯಿತು. ಅದ್ರ ಬಗ್ಗೆ ಏನು ಕ್ರಮ ಕೈಗೊಳ್ತಾರಂತೆ? ಅದನ್ನು ಈಗಾಗಲೇ ದಂಡಾಧಿಕಾರಿಗಳ ಮುಂದೆ, ಸಾರ್ವಜನಿಕರ ಮುಂದೆ ಇವತ್ತೇನು ನಾವು ಒಂದು 300-400 ಜನ ಹೋರಾಟಗಾರರು ಸೇರಿದ್ವಿ. ಅದರಲ್ಲಿ ಆ ಸಭೆಯನ್ನು ನಾವು ಪ್ರಸ್ತಾಪ ಮಾಡಿದ್ದೀವಿ. ಆ ರೈತ ಕೂಡ ಹೇಳ್ಕೊಂಡಿದ್ದಾನೆ ಕಷ್ಟವನ್ನು. ಒಬ್ಬ ಹೆಂಡತಿ ಆ ಒಡವೆಯನ್ನು ಅಡವಿಟ್ಟು 80,000 ರೂಪಾಯಿ ಹಣನ ತಗೊಂಬಂದು ಲಂಚ ಕೊಟ್ಟಿದ್ದಾನೆ. ಟೋಟಲ್ 1 ಲಕ್ಷ ರೂಪಾಯಿ ಅಧಿಕಾರಿಗಳಿಗೆ ನಮ್ಮ ತಾಲೂಕು ಮಟ್ಟದಿಂದ ಜಿಲ್ಲಾ AC ಕಚೇರಿವರೆಗೂ ದುಡ್ಡು ಕೊಟ್ಟಿರೋದು ಹೇಳ್ಕೊಂಡಿದ್ದಾನೆ ಕಷ್ಟ. ಅದನ್ನು ವಾಪಸ್ ಕೊಡಿಸ್ಬೇಕು. ಆಮೇಲೆ ಯಾರು ದುಡ್ಡು ತಗೊಂಡಾರ ಅವ್ರನ್ನ ಸಸ್ಪೆಂಡ್ ಮಾಡಬೇಕು ಅಂತ ಹೇಳಿದ್ದೀವಿ. ಆಮೇಲೆ ಆ ದುಡ್ಡನ್ನು ವಾಪಸ್ ಬರಬೇಕು ರೈತನಿಗೆ ಅಂತ ಕೂಡ ನಾವು ದಂಡಾಧಿಕಾರಿಗಳಿಗೆ ಗಮನಕ್ಕೆ ಹಾಕಿದ್ದೀವಿ. ಓಕೆ. ಮತ್ತು ಬೇರೆ ಬೇಡಿಕೆಗಳ ವಿರುದ್ಧ ಏನು ಪ್ರತಿಭಟನೆ ಮಾಡಿದರೆ ತಹಸೀಲ್ದಾರ್ ಆಶ್ವಾಸನೆ ಏನಿತ್ತು ಅವ್ರದ್ದು? ಆಶ್ವಾಸನೆ ಹಂತವಾಗಿ ಏನು ನೀವು ಕೊಟ್ಟಿರುವಂಥ ಮನವಿಯನ್ನು ನಾವು ಪರಿಗಣನೆ ತಗೊಂಡು ಎಲ್ಲ ಕೂಡ ನಮ್ಮ ಮಟ್ಟದಲ್ಲಿ ಏನಿದೆಯೋ ಅದನ್ನು ಮಾಡ್ತೀವಿ ಅಂತೇಳಿ ಒಪ್ಕೊಂಡಿದ್ದಾರೆ. ಅದೇ ಒಪ್ಕೊಂಡಿದ್ದರೆ ಮುಂದಿನ ದಿನಗಳಲ್ಲಿ ಇದ್ದೇ ಇದೆ ಉಗ್ರವಾದ ಹೋರಾಟ ಮಾಡಬೇಕಂತೇಳಿ ಎಚ್ಚರಿಕೆ ಕೊಟ್ಟಿದ್ದೀವಿ ದಂಡಾಧಿಕಾರಿ. ಸಾಕಲ್ಲ ಮೇಡಮ್. ಈಗ ಬೆಳಗ್ಗೆ ಏನು ಬಸ್ ಸ್ಟ್ಯಾಂಡಿಂದ ಪ್ರೊಫೆಷನ್ ಬಂದು ತಾಲೂಕು ಆಫೀಸಿನ ಪ್ರತಿಭಟನೆ ಮಾಡಿದ್ರಲ್ಲ ರೈತರ ಸಮಸ್ಯೆಗಳ ವಿರುದ್ಧ, ಸೊ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಸರ್? ಇವತ್ತು ಸಂಪೂರ್ಣವಾಗಿ ನಮ್ಮ ಶಿಡ್ಲಘಟ್ಟ ತಾಲೂಕಿನ ಆಡಳಿತ ವ್ಯವಸ್ಥೆ ಹದಗೆಟ್ಟಿರ್ತಕ್ಕಂಥದ್ದು 100ಕ್ಕೆ 100 ಸತ್ಯವಾದಂಥ ಮಾತು. ಯಾಕಂತಂದರೆ ಇವತ್ತು ರೈತರು ಈ ದೇಶಕ್ಕೆ ಬೆನ್ನೆಲುಬಾಗಿರ್ತಕ್ಕಂಥವ್ರು. ಅವರ ಒಂದು ಸಮಸ್ಯೆಗಳನ್ನು ಆಲಿಸ್ತಕ್ಕಂತಹ ಒಂದು ಮನಸ್ಥಿತಿನೇ ಇಲ್ಲದೆ ಇರತಕ್ಕಂಥ ವಾತಾವರಣ ಇವತ್ತು ಉದ್ಭವ ಆಗಿದೆ ನಮ್ಮ ಶಿಡ್ಲಘಟ್ಟ ನಗರದಲ್ಲಿ. ಅಂದರೆ ಒಂದು ಕಡೆ ಏನು ಅನಿಸುತ್ತೆ ನಮಗೆ ಅಂತಂದರೆ, ಇವತ್ತು ಕಟ್ಟ ಕಡೆಯ ವ್ಯಕ್ತಿಗೂ ಕೂಡ ಇವತ್ತು ನ್ಯಾಯ ಸಿಗತ್ತೆ ಅನ್ನೋ ನಂಬಿಕೆ ಯಾರಿಗೂ ಇಲ್ಲ. ಯಾಕೆ ಅಂದರೆ ಒಬ್ಬ ರೈತ ನಾಯಕರುಗಳನ್ನೇ ಅವ್ರು ಲಂಚ ಕೇಳ್ತಾರೆ ಅಂತಂದರೆ, ರೈತರ ಹತ್ರ ಲಂಚ ತಗೊಂಡು ಕೆಲಸ ಮಾಡಿಕೊಡ್ತೀವಿ ಅನ್ನೋ ಮಟ್ಟಕ್ಕೆ ಇವತ್ತು ಹೋಗಿದ್ದಾರೆ ಅಂದರೆ ಸಾಮಾನ್ಯವಾದಂಥ ಒಂದು ಜನರ ಪರಿಸ್ಥಿತಿ ಯಾವ ರೀತಿ ಇರುತ್ತೆ? ಏನು ನ್ಯಾಯ ಕೊಡ್ತಾರೆ ಇವರು? ಯಾವ ರೀತಿ ಕೆಲಸ ಮಾಡಿಕೊಡ್ತಾರೆ ಜನರಿಗೆ ಅನ್ನೋದು ಒಂದು ಪ್ರಶ್ನೆ. ಅದರ ಜೊತೆಯಲ್ಲಿ ಇವತ್ತೇನು ಸಬ್ಸಿಡಿ ದರದಲ್ಲಿ ಕೊಡ್ತಕ್ಕಂತಹ ಗೊಬ್ಬರಗಳ ದರಗಳನ್ನು ಹೆಚ್ಚಳ ಮಾಡಿರ್ತಕ್ಕಂಥದ್ದೊಂದು. ಆಮೇಲೆ ವಿದ್ಯುತ್ತನ್ನು ಸಮರ್ಪಕವಾಗಿ ಕೊಡಬೇಕು. ಆಮೇಲೆ ಟ್ರಾನ್ಸ್ಫಾರ್ಮ್ ಡಬ್ಬಗಳು 25,000ರಿಂದ 35,000ವರೆಗೂ ಇತ್ತು ಮೊದಲು. ಈಗ ಅದನ್ನೇನು ಮಾಡಿದ್ದಾರೆ, 3 ಲಕ್ಷದವರೆಗೂ ಹೆಚ್ಚಳ ಮಾಡಿದ್ದಾರೆ. ರೈತರು ಯಾವ ರೀತಿ ಜೀವನ ಮಾಡಬೇಕು? ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಮಾಡಿದ್ದಾರೆ. ಅವರು ಉಳುಮೆ ಮಾಡಬೇಕು ಅಂತಂದರೆ ಒಂದು ಎಕರೆಗೆ 6,000ರಿಂದ 7,000 ರೂಪಾಯಿ ಖರ್ಚಾಗುತ್ತೆ ಒಂದು ಸಲ ಉಳುಮೆ ಮಾಡಬೇಕಂದ್ರೆ. ಒಂದು ಬೆಳೆ ತೆಗೆಯೋಷ್ಟೊತ್ತಿಗೆ ಹತ್ರ ಒಂದು 70,000ರಿಂದ 80,000 ರೂಪಾಯಿ ಅವ್ರಿಗೆ ಖರ್ಚು ಬರ್ತದೆ. ಸೊ ಅಷ್ಟು ಖರ್ಚು ಮಾಡಿದ್ರೂ ಕೂಡ ರೈತರಿಗೆ ಬೆಂಬಲ ಬೆಲೆ ಅನ್ನೋದು ಸಿಗ್ತಾ ಇಲ್ಲ. ಅವರು ಅಕಸ್ಮಾತ್ ಏನಾದರೂ ಬೆಳೆಗಳೇನಾದರೂ ನಾಶ ಆಯಿತು ಅಥವಾ ಇನ್ನೇನಾದ್ರು ದರ ಸಿಕ್ಕಲಿಲ್ಲ ಅಂತ ಹೇಳಿಬಿಟ್ಟು ಏನಾದರೂ ವೇಸ್ಟ್ ಆಯಿತು ಅಂತಂದರೆ ಆ ನಷ್ಟ ಪರಿಹಾರವನ್ನು ಸರ್ಕಾರ ಕಟ್ಕೊಡ್ಬೇಕಾಗತ್ತೆ. ಆದರೆ ಇದುವರೆಗೂ ಕೂಡ ರೈತರ ಆತ್ಮಹತ್ಯೆಗಳು ನಡೀತಾ ಇದ್ದಾವೆ ಹೊರತು ಯಾವ ಸರ್ಕಾರಗಳು ಕೂಡ ಇವತ್ತಿನವರೆಗೂ ಅವರಿಗೆ ಸಹಾಯ ಮಾಡಬೇಕು, ರೈತರನ್ನು ಈ ದೇಶದಲ್ಲಿ ಉಳಿಸ್ಕೋಬೇಕು ಅನ್ನೋ ಮನಸ್ಥಿತಿಗಳು ಇವತ್ತು ಕಡಿಮೆ ಆಗೋಗಿದೆ. ಯಾಕೆ ಅಂದರೆ ಇವತ್ತು ಇರ್ತಕ್ಕಂಥ ರಾಜಕಾರಣಿಗಳಾಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು, ಎಲ್ಲರೂ ಕೂಡ ನಾವು ರೈತ ಬೆಳೆದಿರ್ತಕ್ಕಂಥ ಊಟನೇ ತಿನ್ನಬೇಕಾಗತ್ತೆ ಹೊರತು ಬೇರೆ ದುಡ್ಡು ಹಣ ಅವರು ಸಂಪಾದನೆ ಮಾಡಿರ್ತಕ್ಕ ಪ್ರಾಪರ್ಟಿಯಿಂದ ಏನೋ ನಾವು ಊಟ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಬದುಕೋದಕ್ಕೆ ಸಾಧ್ಯ ಇಲ್ಲ. ಅದನ್ನು ಇವತ್ತು ಮರೆತು ಇವತ್ತು ರಾಜಕಾರಣಿಗಳು ಮತ್ತು ಆಡಳಿತ ವ್ಯವಸ್ಥೆ ಇವತ್ತು ಏನು ಮಾಡ್ತಿದೆ ಅಂದರೆ ಆ ರೈತರನ್ನು ಇನ್ನಷ್ಟು ಕುಗ್ಗಿಸ್ತಕ್ಕಂಥ ಒಂದು ಕೆಲಸ ಮಾಡ್ತಾಯಿದ್ದಾರೆ. ಇವತ್ತು ಸರ್ಕಾರಗಳು ಕೂಡ ರೈತರ ಒಂದು ರಸಗೊಬ್ಬರಗಳ ಒಂದು ದರವನ್ನು ಏರಿಕೆ ಮಾಡಿರತಕ್ಕಂಥ ಉದ್ದೇಶ ಏನು? ಇವತ್ತು ರೈತರು ಆತ್ಮಹತ್ಯೆಗಳು ಮಾಡ್ಕೊತಾ ಇದ್ದಾರೆ. ಆದರೂ ಕೂಡ ಇವರಿಗೆ ಅದ್ರ ಬಗ್ಗೆ ಅರಿವೇ ಇಲ್ಲ. ಇನ್ನೊಂದು ಏನಪ್ಪ ಅಂತಂದರೆ, ಇವತ್ತು ರೈತರ ಹೋರಾಟ ಮಾಡ್ತಿದ್ದಾರೆ ಬೀದಿಗೆ ಬಂದು ಅಂತಂದರೆ, ಈ ದೇಶಕ್ಕೆ ಅನ್ನ ಕೊಡ್ತಕ್ಕಂಥ ರೈತನೇ ಇವತ್ತು ಬೀದಿ ಪಾಲಾಗ್ತಾ ಇದ್ದಾನೆ ಅಂತಂದರೆ ಇದು ಯಾರ ಹೊಣೆ? ಸಂಪೂರ್ಣವಾಗಿ ಸರ್ಕಾರ ಮತ್ತು ಆಡಳಿತ ಅಧಿಕಾರಿಗಳ ಒಂದು ವೈಫಲ್ಯದಿಂದ ಇವತ್ತು ಈ ಪರಿಸ್ಥಿತಿ ಬರ್ತಾ ಇದೆ. ದಯವಿಟ್ಟು ಇನ್ನಾದರೂ ಎಚ್ಚೆತ್ಕೊಂಡು ನಮ್ಮ ಶಿಡ್ಲಘಟ್ಟ ತಾಲೂಕು ಆಡಳಿತ ಎಚ್ಚೆತ್ಕೊಂಡು ಇವತ್ತು ಇಡೀ ತಾಲೂಕಿನ ಜ್ವಲಂತ ಸಮಸ್ಯೆಗಳ ಬಗ್ಗೆ ಇವತ್ತೇನು ನಮ್ಮ ರೈತ ಸಂಘದ ಅಧ್ಯಕ್ಷರು ರವಿಪ್ರಕಾಶ್ ಅವರು ಹೇಳಿದಂಗೆ ಅವರ ಡಿಮ್ಯಾಂಡ್ಗಳೇನಿದೆ ಅದನ್ನೆಲ್ಲನೂ ಕೂಡ ಕೂಲಂಕುಷವಾಗಿ ತಹಸೀಲ್ದಾರ್ ಅವರು ಮತ್ತು DC ಅವರ ಗಮನಕ್ಕೆ ತಂದು ಎಲ್ಲವನ್ನು ಕೂಡ ಬಗೆಹರಿಸಬೇಕು ಅನ್ನೋದು ನಮ್ಮ ಆಶಯ. ಬಗೆಹರಿಸ್ತೀವಿ ಅಂತ ಹೇಳ್ಬಿಟ್ಟು ಮಾತು ಕೊಟ್ಟಿದ್ದಾರೆ. ಒಂದು ವೇಳೆ ಅವರೇನಾದರೂ ಬಗೆಹರಿಸಲಿಲ್ಲ ಅಂತಂದರೆ ಸಾಮಾಜಿಕ ಪರಿವರ್ತನಾ ಸಂಘಟನೆ, ನಮ್ಮ ಸಂಘಟನೆ ಕಡೆಯಿಂದ ಕೂಡ ನಾವು ಅವರಿಗೆ ಬೆಂಬಲವಾಗಿ ನಿರಂತರವಾಗಿ ನಿಲ್ತೀವಿ. ಮುಂದಿನ ಹೋರಾಟದಲ್ಲಿ ನಾವು ಕೂಡ ಭಾಗಿಯಾಗ್ತೀವಿ. ಅವರ ಪ್ರತಿಯೊಂದು ಹೋರಾಟಕ್ಕೂ ನಮ್ಮ ಬೆಂಬಲ ಇರುತ್ತೆ ಅಂತ ಹೇಳ್ತಾ ಮುಗಿಸ್ತೀವಿ.